ಅನುಶ್ರೀ ಅವರು ಯೋಗ ಮಾಡ್ತಾರಾ ಅಥವಾ ಇಲ್ಲ ಅಂತಂದ್ರೆ ವರ್ಕೌಟ್ ಮಾಡ್ತಾರಾ ಅಂತ? ನಾನು ತುಂಬಾ ಇಷ್ಟಪಟ್ಟು ಮಾಡೋದು ವರ್ಕೌಟ್. ಜಿಮ್ಗೆ ಹೋಗ್ತೀನಿ ಎವ್ರಿಡೇ. ಬಟ್ ಎಸ್, ಸಮಯ ಸಿಕ್ಕಾಗ ಏನು ಕೆಲಸ ಇಲ್ಲ ಅಂದ್ರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ವರ್ಕೌಟ್ಗೆ ಹೋಗೋದು. ಜಿಮ್ನಾಸ್ಟಿಕ್ಸ್ ಅಲ್ಲಿ ನಂಗೆ ಅದೊಂಥರ ತುಂಬಾ ಇಷ್ಟ. ಅದು ಏನದು ಹ್ಯಾಂಡ್ ಸ್ಟ್ಯಾಂಡು, ಕಾರ್ಟ್ ವೀಲ್ಸು ಇದೆಲ್ಲ ಕಲಿಯೋದಕ್ಕೆ. ಇಷ್ಟು ವರ್ಷಗಳ ಕಾಲ ನೀವು ಲೈಫ್ ಲೀಡ್ ಮಾಡಬೇಕು ಅಂತಂದ್ರೆ ಪಾತ್ರ ತಕ್ಕಂಗೆ ನಮ್ಮ ಬಾಡಿ ಶೇಪ್ ಆಗಿರ್ಬೋದು ಅಥವಾ ಸ್ಕಿನ್ ಆಗಿರ್ಬೋದು ಎಲ್ಲ ಚೇಂಜಸ್, ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ಬೋಟಾಕ್ಸ್ ಆಗಿರ್ಬೋದು, ವೇಟ್ ರಿಡಕ್ಷನ್ ಸರ್ಜರೀಸ್ಗೆಲ್ಲ ಮೊರೆ ಹೋಗ್ತಾರೆ. ಕೊಲಾಬ್ರೇಷನ್ಸ್ಗಂತೆ ಸ್ಕಿನ್ ಕೇರ್ಸ್ ಏನೇನೋ ಬರುತ್ತೆ. ಬಟ್ ನನಗೆ ಲಿಟ್ರಲಿ ಅದನ್ನ ನಾನು ಸಜೆಸ್ಟ್ ಮಾಡಲ್ಲ. ನನಗೆ ಭಯ ಕೂಡ. ದೇವ್ರು ಏನು ಕೊಟ್ಟಿರ್ತಾನೆ ಆ ಒಂದು ಪ್ರಕೃತಿ ವಿರುದ್ಧವಾಗಿ ನಾವು ನಡ್ಕೊಳಕ್ ಹೋಗ್ಬಾರ್ದು. ಟೈಮಲ್ಲೆಲ್ಲ ಇಷ್ಟೊಂದು ರೀಚೇ ಇರಲಿಲ್ಲ. ಆ್ಯಂಡ್ ನಾವು ಯಾರು ಅಂತ ಜನಕ್ಕೆ ತೋರಿಸ್ಬೇಕು ಅಂದ್ರೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಏನೋ ಒಂದು ಹೊಸದು ಕಲಿಯೋದಿರ್ಬೋದು, ಎಲ್ಲ ನೀವು ಸೋಷಿಯಲ್ ಮೀಡಿಯಾ ನೋಡಿನೇ, ಒಂದು ಆ ಇಂಟರ್ನೆಟ್ ಮೂಲಕನೇ ನೀವು ಪ್ರತಿಯೊಂದು ಕಲಿಬೋದು. ಎಲ್ಲಾನು ಮಾಡೋ ಒಂದು ಅವಕಾಶ ಇದು. ಅನುಶ್ರೀ ಅವರು ಯೋಗ ಮಾಡ್ತಾರಾ ಅಥವಾ ಇಲ್ಲ ಅಂತಂದ್ರೆ ವರ್ಕೌಟ್ ಮಾಡ್ತಾರಾ ಅಂತ? ಇನ್ ಕೇಸ್ ವರ್ಕೌಟ್ ಮಾಡೋದಾದ್ರೆ ಪ್ರೀ ವರ್ಕೌಟ್ ಫುಡ್ ಏನು ತಗೊಂತೀರಾ, ಆಫ್ಟರ್ ವರ್ಕೌಟ್ ಫುಡ್ ಏನು ತಗೊಂತಾರೆ ಅಂತ? ಎಸ್, ಸದ್ಯಕ್ಕೆ ಯೋಗ ಇಲ್ಲ. ನಾನು ವರ್ಕೌಟೇ. ನಾನು ತುಂಬ ಇಷ್ಟಪಟ್ಟು ಮಾಡೋದು ವರ್ಕೌಟೇ. ಜಿಮ್ಗೆ ಹೋಗ್ತೀನಿ ಎವ್ರಿಡೇ ಅಂದರೆ ನಂಗೆ ಸಮಯ ಸಿಕ್ಕಾಗೆಲ್ಲ. ಇನ್ನೂ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸಮಯದ ಅಭಾವ. ಬೆಳಗ್ಗೆ ಎದ್ದರೆ ಕೆಲಸ ಅಂತ ಓಡ್ತಾ ಇರ್ತೀನಿ. ಒಂದೆರಡು ದಿನ ಸ್ಕಿಪ್ ಆಗುತ್ತೆ. ಬಟ್ ಎಸ್, ಸಮಯ ಸಿಕ್ಕಾಗ ಏನು ಕೆಲಸ ಇಲ್ಲ ಅಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ವರ್ಕೌಟ್ಗೆ ಹೋಗೋದು. ಬೆಳಗ್ಗೆ ಏನಂದ್ರೆ ನಾನೊಂದು 9 ಗಂಟೆಗೆ ಜಿಮ್ಗೆ ಹೋಗ್ತೀನಿ ಅನ್ನೋದಾದರೆ ಬೆಳಗ್ಗೆ ಎದ್ದು ಸ್ವಲ್ಪ ಆ ಓಟ್ಸ್ ಹೆಂಗೆ ಮಾಡ್ಕೊಳ್ತೀನಿ ಅಂತಂದರೆ 2 ಥರ ಮಾಡ್ಕೊತೀನಿ ನಾನು. ಒಂದ್ಸಲ ಓವರ್ ನೈಟ್ ಸೋಕ್ ಮಾಡ್ಕೊತೀನಿ. ಓವರ್ ನೈಟ್ ಸೋಕ್ ಮಾಡಿ ಬೆಳಗ್ಗೆ ಎದ್ದು ಡ್ರೈ ಫ್ರೂಟ್ಸ್ಗಳು, ಸ್ವಲ್ಪ ಬನಾನ, ಯಾವ ಫ್ರೂಟ್ ನಿಮ್ಗೆ ಇಷ್ಟ, ಡ್ರ್ಯಾಗನ್ ಇರ್ಬೋದು, ಮ್ಯಾಂಗೋ ಇರ್ಬೋದು, ನಿಮಗೆ ಸೀಸನಲ್ ಫ್ರೂಟ್ ನಿಮ್ಗೆ ಯಾವ್ದು ಇಷ್ಟ ಆಗಿದೆ, ಬೆರೀಸ್ ಇರ್ಬೋದು, ಇದನ್ನು ಮಿಕ್ಸ್ ಮಾಡ್ಕೋಬೋದು. ಅದಾಗಿಲ್ಲ ಅಂತಂದರೆ, ಸೋಕ್ ಮಾಡೋದು ಮರ್ತೋಯ್ತು ಅಂದರೆ ಸ್ವಲ್ಪ ಬಿಸಿನೀರು. ನನಗೆ ಹಾಲು ಅಭ್ಯಾಸ ಇಲ್ಲ. ನಂಗೆ ಸ್ವಲ್ಪ ಹಾಲು ಮೊಸರು ಅಂದರೆ ನನಗೆ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಸಿ ನೀರಿಗೆ ಓಟ್ಸ್ ಹಾಕಿ ಸ್ವಲ್ಪ ಅದನ್ನು ಬೇಯಿಸ್ಕೊಂಡಿದ ನಂತರ ಅದಕ್ಕೆ ಮತ್ತೆ ಬಾಳೆಹಣ್ಣು, ಚಿಯಾ ಸೀಡ್ಸು, ಆಲ್ ನಟ್ಸ್ ಲೈಕ್ ಆಲ್ಮಂಡ್ಸ್, ಏನೇನು ನಿಮಗೆ ಈಗ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಈ ಥರದ್ದು ಬೆರೀಸ್, ಬ್ಲೂಬೆರೀಸ್ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು 100 ಗ್ರಾಮ್ 150 ಗ್ರಾಮ್ ಅಷ್ಟು ನಾನು ಅದನ್ನು ವೇಯ್ ಮಾಡ್ಕೊತೀನಿ. ಅದನ್ನು ತಿಂದು ಒಂದು ಬ್ಲ್ಯಾಕ್ ಕಾಫಿ ಕುಡಿದು ನಾನು ಜಿಮ್ಗೆ ಹೋಗ್ತೀನಿ. ವರ್ಕೌಟ್ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಈಗ ಅಷ್ಟರಲ್ಲಿ ಆಲ್ರೆಡಿ 12 ಗಂಟೆ ಆಗಿರುತ್ತೆ. ಆವಾಗ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಅಂತ ಇರೋದು, ಲೈಕ್ ಆ್ಯಪಲ್, ಗ್ರೀನ್ ಟೀ, ಸೊ ಈ ಥರದ್ದೇನಾದರೂ ಒಂದು ತೊಗೊತೀನಿ. ಅದು ಬಿಟ್ಟರೆ ಇವಾಗ ಜಿಮ್ನಾಸ್ಟಿಕ್ಸ್ ಕಲಿತಾ ಇದ್ದೀನಿ ನಾನು. ರಿಫ್ಲೆಕ್ಷನ್ಸ್ ಡ್ಯಾನ್ಸ್ ಸ್ಟುಡಿಯೋ ಅಂತ, ಅನಿಲ್ ಅವರು ಕೊರಿಯೋಗ್ರಾಫರು. ತುಂಬ ಅಂದರೆ ಡ್ಯಾನ್ಸ್ ಕ್ಲಾಸ್ ಪ್ಲಸ್ ಜಿಮ್ನಾಸ್ಟಿಕ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಜಿಮ್ನಾಸ್ಟಿಕ್ಸಲ್ಲಿ ನಂಗೆ ಅದೊಂಥರ ತುಂಬ ಇಷ್ಟ. ಅದು ಏನದು ಹ್ಯಾಂಡ್ ಸ್ಟ್ಯಾಂಡು, ಕಾರ್ಟ್ ವೀಲ್ಸು ಇದೆಲ್ಲ ಕಲಿಯೋದಕ್ಕೆ. ಅದೊಂದು ಕಲಿತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಮೇಡಮ್, ಈಗ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ನಟಿಯಾಗಿ ಒಂದಷ್ಟು ವರ್ಷಗಳ ಕಾಲ ನೀವು ಲೈಫ್ ಲೀಡ್ ಮಾಡಬೇಕು ಅಂತಂದಾಗ ಪಾತ್ರ ತಕ್ಕಂಗೆ ನಮ್ಮ ಬಾಡಿ ಶೇಪ್ ಆಗಿರ್ಬೋದು ಅಥವಾ ಸ್ಕಿನ್ ಆಗಿರ್ಬೋದು ಎಲ್ಲ ಚೇಂಜಸ್. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಆ ಥರಗೆ ಟಾಂಜನೆ ಅಂತಾರೆ. ಏನು ಮಾಡ್ತಾರೆ ಅಂತಂದರೆ ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ಬೋಟಾಕ್ಸ್ ಆಗಿರ್ಬೋದು, ವೇಟ್ ರಿಡಕ್ಷನ್ ಸರ್ಜರೀಸ್ಗೆಲ್ಲ ಮೊರೆ ಹೋಗ್ತಾರೆ. ಇಂಥವ್ರಿಗೆ ಈ ಥರ ಮಾಡೋವಂಥವ್ರಿಗಾಗಿರ್ಬೋದು ಅಥವಾ ಇದುಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ನಿಜವಾಗ್ಲೂ ಅದೆಲ್ಲ ನಾನು ಸಜೆಸ್ಟು ಮಾಡಲ್ಲ. ನನಗೂ ಕೂಡ ತುಂಬ ಕಾಲ್ಸ್ ಬರುತ್ತೆ, ಲೈಕ್ ಕೊಲಾಬ್ರೇಷನ್ಸ್ಗಂತೆ ಸ್ಕಿನ್ ಕೇರ್ಸ್ ಏನೇನೋ ಬರುತ್ತೆ. ಬಟ್ ನನಗೆ ಲಿಟ್ರಲಿ ಅದನ್ನು ನಾನು ಸಜೆಸ್ಟ್ ಮಾಡಲ್ಲ. ನನಗೆ ಭಯ ಕೂಡ, ಬಿಕಾಸ್ ದೇವ್ರು ಏನು ಕೊಟ್ಟಿರ್ತಾನೆ ಆ ಒಂದು ಪ್ರಕೃತಿ ವಿರುದ್ಧವಾಗಿ ನಾವು ನಡ್ಕೊಳಕ್ಕೆ ಹೋಗ್ಬಾರ್ದು. ದೇವ್ರು ಏನು ಕೊಟ್ಟಿರ್ತಾನೆ ಆ ಸೌಂದರ್ಯನ ಅದನ್ನು ಕಾಪಾಡ್ಕೊಳಕ್ಕೆ ಆರೋಗ್ಯವಾಗಿ, ನಾನು ಇಷ್ಟೊತ್ತರೆಗೂ ಏನು ಹೇಳಿದೆ ಅದನ್ನು ಹೆಲ್ದಿಯಾಗಿ ಆರೋಗ್ಯವಾಗಿ ಏನು ನಡೆಸ್ಕೊಂಡು ನಮ್ಮನ್ನು ನಾವು ಮೇಂಟೈನ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮಾಡಿದ್ರೇ ಉತ್ತಮ ಅಂತ ಅನಿಸುತ್ತೆ. ಬಿಕಾಸ್ ಇನ್ನೇನೋ ಮಾಡಿಸ್ಕೊಳಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡು ನಮಗೆ ಅಟ್ಲೀಸ್ಟ್ ದೇವರು ಒಂದು 70 ವರ್ಷ ಆಯಸ್ ಕೊಟ್ಟಿರ್ತಾನೆ, ಅದನ್ನ ಇನ್ನೇನೋ ಒಂದು ಇಂಜೆಕ್ಷನ್ಸ್ ತೊಗೊಂಡು ಏನೋ ಮಾಡ್ಕೊಂಡು ಅದನ್ನ 40 ವರ್ಷಕ್ಕೆ ಇಳಿಸ್ಕೊಳ್ಳೋದು ಯಾಕಲ್ವಾ? ಸೊ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಹೆಲ್ದಿಯಾಗಿ ಒಂದು ನಿಮ್ಮ ಹ್ಯಾಬಿಟ್ಸ್ ಏನಿದೆ ಅದನ್ನು ನೀವು ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡೋ ಮೂಲಕ ಅದನ್ನು ಕಾಪಾಡ್ಕೊಳ್ಳಿ. ನಿಮ್ಮ ಆರೋಗ್ಯನ ಆ ರೀತಿ ಕಾಪಾಡ್ಕೊಳ್ಳಿ. ನಿಮ್ಮ ಯೌವನನ ಒಂದು ಫ್ರೂಟ್ಸ್, ತರಕಾರಿ ತಿನ್ನೋದಿರ್ಬೋದು, ಒಂದು ಹೆಲ್ದಿ ಲೈಫ್ ಸ್ಟೈಲ್, ಒಂದು ಹೆಲ್ದಿ ಊಟ, ಒಂದು ಪ್ರಾಪರ್ ನಿದ್ದೆ, ಇದ್ರ ಮೂಲಕನೇ ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೊಬೋದು. ಸೊ ಐ ಡೋಂಟ್ ಸಜೆಸ್ಟ್ ಇದೆಲ್ಲ ಸರ್ಜರೀಸ್ ಅದೆಲ್ಲ ನನಗೆ ಐಡಿಯಾನೂ ಇಲ್ಲ. ಆ್ಯಂಡ್ ಈಗ ಇನ್ನೇನೋ ಮಾಡಿಸ್ಕೊಂಡು ಇನ್ನೊಂದು ಥರ ಕಾಣೋದಕ್ಕಿಂತ ನ್ಯಾಚುರಲ್ ಆಗಿ ಏನು ದೇವ್ರು ಕೊಟ್ಟಿದ್ದಾನೆ ಇದರಲ್ಲಿ ನಾನು ಏನು ಸಾಧನೆ ಮಾಡಬಲ್ಲೆ ಅನ್ನೋದನ್ನ ನಾನು ನಂಬ್ತೀನಿ ಹೊರತು. ಆ್ಯಂಡ್ ಈಗ ಫಿಟ್ನೆಸ್ ವರ್ಕೌಟ್ ಮಾಡ್ಬೋದು, ಯೋಗ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಇದನ್ನು ಮಾಡಿ ಆ ಪಾತ್ರಗಳಿಗೆ ರೆಡಿ ಆಗೋದು ಅದನ್ನು ನಂಬ್ತೀನಿ ನಾನು ಅದನ್ನಷ್ಟೇ ಫಾಲೋ ಮಾಡೋದು. ಮೇಡಮ್, ಇನ್ನೊಂದು ಏನಂತಂದ್ರೆ ಇತ್ತೀಚೆಗಷ್ಟೇ ಸ್ಟ್ರೆಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾನ ಯೂಸ್ ಮಾಡುವಂಥದ್ದಾಗಿರ್ಬೋದು, ಹಾರ್ಟ್ ಅಟ್ಯಾಕ್ಸ್, ಮೊಬೈಲ್ ಫೋನ್ ಎಲ್ಲ ಜಾಸ್ತಿ ಯೂಸ್ ಮಾಡ್ಕೊಂಡು ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಹಾಸನದಲ್ಲೇ ಒಂದಷ್ಟು 4-5 ಜನರ ಜೀವನ ಕೂಡ ಹೋಗಿದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ?
ಸೊ ಇವಾಗ ಸೋಷಿಯಲ್ ಮೀಡಿಯಾ ಒಂದು ವರನೂ ಹೌದು ಶಾಪನೂ ಹೌದು. ಬಿಕಾಸ್ ವರ ಏನಂತಂದರೆ ಆ ಟೈಮಲ್ಲೆಲ್ಲ ಎಷ್ಟೊಂದು ರೀಚೇ ಇರಲಿಲ್ಲ. ಆ್ಯಂಡ್ ನಾವು ಯಾರು ಅಂತ ಜನಕ್ಕೆ ತೋರಿಸ್ಬೇಕು ಅಂದರೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ನ್ಯೂಸ್ ಪೇಪರಲ್ಲಿ ಬರುತ್ತೆ, ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಬರುತ್ತೆ ಅನ್ನೋದು ಅಷ್ಟೇ ಆವಾಗ ಎಲ್ಲ ಖುಷಿ ಆಗ್ತಿತ್ತು. ಇವಾಗ ಏನಾಗಿದೆ ಅಂತಂದರೆ ಪ್ರತಿಯೊಬ್ಬರೂ ಸೆಲೆಬ್ರಿಟೀಸ್ ಅನ್ನೋ ಥರ ಹೋಗ್ಬಿಟ್ಟಿದೆ. ಸೊ ಅದನ್ನು ತುಂಬ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಈಗ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ಳೋದಿರ್ಬೋದು, ಪ್ರತಿಯೊಂದು ಏನೋ ಒಂದು ಹೊಸದು ಕಲಿಯೋದಿರ್ಬೋದು, ಎಲ್ಲ ನೀವು ಸೋಷಿಯಲ್ ಮೀಡಿಯಾ ನೋಡಿನೇ ಒಂದು ಆ ಇಂಟರ್ನೆಟ್ ಮೂಲಕನೇ ನೀವು ಪ್ರತಿಯೊಂದು ಕಲಿಬೋದು. ಎಲ್ಲನೂ ಮಾಡೋ ಒಂದು ಅವಕಾಶ ಇದು. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಅದನ್ನು ಓವರ್ ಯೂಸ್ ಮಾಡೋಕ್ಕೆ ಹೋಗೋದು ಅಥವಾ ರೀಲ್ಸ್ ಅಂತ ಅದನ್ನು ಜಾಸ್ತಿ ನೋಡೋಕ್ಕೆ ಹೋಗೋದು, ಇನ್ನೇನೋ ನೋಡೋಕ್ಕೆ ಹೋಗೋದು ಮಾಡಿ ನಿಮ್ಮ ಮೆಂಟಲ್ ಹೆಲ್ತ್ನ, ನಿಮ್ಮ ಹಾರ್ಟ್ನ ಪ್ರೆಷರ್ ಮಾಡಿಕೊಂಡು ನಿಮ್ಮ ಹೆಲ್ತನ್ನ ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಸೊ ದಯವಿಟ್ಟು ಎಷ್ಟು ಬೇಕು ಪ್ರತಿಯೊಂದು ಅಷ್ಟೇ. ಯಾವುದೇ ಒಂದು ವಸ್ತು ಕಂಡುಹಿಡಿದಿದ್ದಾರೆ ಅಂದರೆ ಅದರಲ್ಲಿ ಒಂದು ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಒಳ್ಳೇದಕ್ಕೆ ಮಾತ್ರ ಪ್ರತಿಯೊಂದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟ. ಫೈನಲ್ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಎಸ್, ಅಭಿಮಾನಿಗಳು ಅನ್ನೋದಕ್ಕಿಂತ ನನ್ನ ಪ್ರೀತಿಸೋ ಎಲ್ಲ ಜನರು, ನಿಮ್ಮ ಪ್ರೀತಿ ಆಶೀರ್ವಾದ ನನಗೆ ಖಂಡಿತ ಮುಖ್ಯ. ಇಷ್ಟು ದಿನ ನೀವು ತುಂಬ ಸಪೋರ್ಟ್ ಮಾಡಿಕೊಂಡು ನನ್ನ ಬೆನ್ನು ತಟ್ಟಿ ನನ್ನ ಜೊತೆಲಿ ನಡ್ಕೊಂಡು ಬಂದಿದ್ದೀರಾ. ಬಿಕಾಸ್ ಸಪೋರ್ಟ್ ಸಿಸ್ಟಮ್ ಅಂತ ನನಗೆ ಯಾರೂ ಇಲ್ಲ. ನನ್ನ ಪ್ರೀತಿಸೋ ಜನರೇ ನನಗೆ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮಿಂದನೇ ಇವತ್ತು ನಾನು ಇಲ್ಲಿರೋದು. ಆ ಒಂದು ಪ್ರೀತಿ ಅಭಿಮಾನ ಯಾವತ್ತೂ ಕಡಿಮೆ ಆಗೋದು ಬೇಡ. ನಿಮ್ಮನ್ನು ನಾನು ಅಷ್ಟೇ ಪ್ರೀತಿಸ್ತೀನಿ. ಆ್ಯಂಡ್ ದಯವಿಟ್ಟು ನಾನು ಮಾಡೋ ಎಲ್ಲ ಕೆಲಸಗಳಿಗೂ ನಿಮ್ಮ ಸಪೋರ್ಟ್ ಇರಲಿ, ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೀವು ಕೂಡ ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಮತ್ತಷ್ಟು ಪ್ರಾಜೆಕ್ಟ್ಗಳ ಮೂಲಕ ನಿಮ್ಮ ಸಿನಿಮಾ ರಂಗ ಉತ್ತಮವಾಗಿ ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟಿ ಅನುಷಾ ರೈ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.